ರೈಸ್ ಇದು ಮಟನ್ ಫ್ರೈ ಮತ್ತೆ ಇದು ಅಮರಾವತಿ ಸ್ಪೆಷಲ್ ಚಿಕನ್ ಕಲ್ಮಿ ಕಬಾಬ್ ಬಂತು. ರೈಸ್ ಅಲ್ಲಿ ಯಶವಂತ್ಗೆ ಅದೃಷ್ಟದಲ್ಲಿ ಚಿಕನ್ ಪೀಸ್ ಇಟ್ಬಿಟ್ಟೈತೆ. ಮಟನ್ ಬಿರಿಯಾನಿ ಫೇಮಸ್ 2040 ರೂಪಾಯಿ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ಶೇಖರ್. ಇವಾಗ ಬೆಂಗಳೂರು ಬಂದಿದೀವಿ. ಯಶವಂತ್ ಕೂಡ ಜಾಯಿನ್ ಆಗ್ತಾನೆ ನಮ್ಮ ಪಾರ್ಟಿಗೆ. ನಾವಿವತ್ತು ಫುಡ್ ಪಾರ್ಟಿಗಳು. ಯಶವಂತ್ ಕೂಡ ನಮ್ ಜೊತೆ ಜಾಯಿನ್ ಆಗ್ತಾ ಇದ್ದಾನೆ. ನಾವು ಸ್ವಾತಿ ಹೋಟೆಲ್ಗೆ ಹೋಗ್ತಾ ಇದೀವಿ ಊಟನ ತಿನ್ನಕ್ಕೆ ನಾಗರು ಬಾವಿಲಿ. ಬನ್ನಿ ಇವಾಗ ಹೋಗೋಣ. ಒಳ್ಳೆ ಬಾಳೆ ಎಲೆ ಊಟ ಕೊಡ್ತಾರಲ್ಲಿ. ನಾನು ತಿಂದಿದ್ದೀನಿ, ಒಂದು 2 years ಬ್ಯಾಕ್ ತಿಂದಿದ್ದೆ ನಾನು. ಇವಾಗ ತಿರ್ಗಾ ಹೋಗ್ತಾ ಇರೋದು. ಫುಡ್ ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಶೇಖರ್ ತಿಂದಿಲ್ಲ ಅದರಲ್ಲಿ. ಅವಾಗ ನಾನ್ ತಿಂದಿದಾಗ ಚೆನ್ನಾಗಿತ್ತು. ಈಗ ನೋಡೋಣ ಹೇಗಿರುತ್ತೆ. ಗೈಸ್ ಇವತ್ತು ಬೆಳಗ್ಗೆನೆ ನನ್ಗೊಂದೇನ್ ಖುಷಿ ವಿಷಯ ಅಂತಂದ್ರೆ, ವಿಜಯವಾಣಿ ಪೇಪರ್ ಅಲ್ಲಿ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬರ್ತಿದ್ರು. ಇಲ್ಲ ಐತೆ ನೋಡಿ. ನನಗೂ ಗೊತ್ತಿರ್ಲಿಲ್ಲ. ಯಾರೋ ಒಬ್ರು ಟಾಕ್ಸಿಕ್ ಕನ್ನಡಿಗ ಅಫಿಷಿಯಲ್ ಅಂತ ಅವರಲ್ಲ, ಇವರು ನನ್ನ ಮೆನ್ಷನ್ ಮಾಡಿದ್ರು ಸ್ಟೋರಿಲಿ. ಅವ್ರು ನೋಡಿರೋದು ಪೇಪರ್ ಓದ್ಬಿಟ್ಟು. ಇದನ್ನ ನೋಡ್ಬಿಟ್ಟು ನನಗೂ ಗೊತ್ತಾಯ್ತು ಪೇಪರಲ್ಲಿ ಆರ್ಟಿಕಲ್ ಬರ್ದವ್ರೆ ಅಂತ. ಆಮೇಲೆ ನಾನು ಚೆಕ್ ಮಾಡಿದೆ ಏನಂತ ಬರ್ದವ್ರೆ ಅಂತ. ತೋರಿಸ್ತೀನಿ ನೋಡಿ. ನನಗೆ ಮೇನ್ ಆಗಿ ಏನ್ ಖುಷಿ ಆಯ್ತು ಅಂತಂದ್ರೆ, ನಾನು ಡಿಫ್ರೆಂಟ್ ಆಗಿ ವಿಡಿಯೋಸ್ ಮಾಡ್ತೀನಲ್ಲ ಮೇನ್ ಚಾನಲ್ ಅಲ್ಲಿ, ಅದ್ರ ಬಗ್ಗೆ ಬರ್ದಿರೋದು ನನ್ಗೆ ಹೆವಿ ಇಷ್ಟ ಆಯ್ತು. ಇವತ್ತು ಇಂದು ಸಾಮಾಜಿಕ ಮಾಧ್ಯಮ ದಿನ. ಇವತ್ತು ಸಾಮಾಜಿಕ ಮಾಧ್ಯಮ ದಿನ. ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಯೂಟ್ಯೂಬರ್ಸ್ ಬಗ್ಗೆ ಬರ್ದಿರೋದು ಆರ್ಟಿಕಲ್ಸ್ ಇದು. ಸಾಮಾನ್ಯರೇ ಸೆಲೆಬ್ರಿಟಿಗಳು ಅಂತ ಹಾಕ್ಬಿಟ್ಟು, ವಿಕಾಸ್ ಗೌಡ ಅಂತಾರಾಷ್ಟ್ರೀಯ ಮಟ್ಟದ ಯೂಟ್ಯೂಬರ್ಸ್ ಮಾದರಿಯಲ್ಲಿ ವಿಭಿನ್ನ ಪ್ರಯತ್ನಗಳನ್ನು ಮಿಸ್ಟರಿ ಜಾಗಗಳ ಅನರ್ಸ್ ಮತ್ತು ಸಾಹಮಯ ಕಂಟೆಂಟ್ ಮೂಲಕ ಕನ್ನಡ ಡಿಜಿಟಲ್ ರಂಗದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಿದ್ದಾರೆ. ಪ್ರಸ್ತುತ 3.8 ಲಕ್ಷ ಚಂದಾದಾರರನ್ನು ಹೊಂದಿದ್ದಾರೆ. ನಾವು ಮಾಡೋ ಡಿಫ್ರೆಂಟ್ ಕಂಟೆಂಟ್ ಅಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದ ಕಂಟೆಂಟ್ ಅಂದ್ರೆ US ಬೇರೆ ಕಡೆ ಇಂಗ್ಲಿಷ್ ಯೂಟ್ಯೂಬರ್ಸ್ ಮಾಡ್ತಾರೆ ನೋಡಿ, ರಿಸ್ಕ್ ತಗೊಂಡು ಮತ್ತೆ ಡಿಫ್ರೆಂಟ್ ಚಾಲೆಂಜ್ ವಿಡಿಯೋಸ್. ಆ ತರ ಇಲ್ಲಿ ಕನ್ನಡದಲ್ಲಿ ಕೂಡ ಮಾಡ್ತಿದ್ದಾರೆ ಅಂತ ಬರ್ದಿದ್ದಾರೆ. ನನ್ನ ಬಗ್ಗೆ ಹೆವಿ ಇಷ್ಟ ಆಯ್ತು. ವಿಜಯವಾಣಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಈಗಲೂ ಕೂಡ ಮುದ್ರಣ ಮಾಧ್ಯಮದವರು ಯಾವುದೇ ಆದ್ರೂ ಕೂಡ ಒಳ್ಳೊಳ್ಳೆ ವಿಷಯಗಳನ್ನ ಪ್ರಿಂಟ್ ಮೀಡಿಯಾದವರು ಈಗಲೂ ಕೂಡ ಎತ್ತಿಡಿತಾ ಇರ್ತಾರೆ ನೋಡಿ. ನಾವು ಕಷ್ಟಪಟ್ಟು ವಿಡಿಯೋ ಮಾಡೋದನ್ನ ಒಬ್ರು ಗುರುತಿಸಿದಾರಲ್ಲ, ಅದೇ ಒಂಥರ ಖುಷಿ. ನಾವು ಯಶವಂತ್ಗೆ ವೆಯ್ಟ್ ಮಾಡ್ತಾ ಇದೀವಿ. ಹೌದು. ಇವಾಗ ವಿಜಯವಾಣಿ ಪೇಪರ್ ಹಿಡ್ಕೊಂಡು ಓದ್ಬೇಕು ಗೈಸ್. ನನ್ ಪೇಪರ್ ಹುಡುಕ್ತಿವಿ, ಸಿಕ್ಕರೆ ತಗೋತೀವಿ. ಇವತ್ತಿನ ಪೇಪರ್ ಹೋಗ್ಬಿಟ್ಟು ಎತ್ಕೋತೀವಿ ಎಲ್ಲಾರು. ಯಶವಂತ್ ಬರ್ಲಿ. ಸ್ವಾತಿ ಹೋಟೆಲ್ ಹಿಂದೆನೆ ಐತೆ, ಪಾರ್ಕಿಂಗ್ ಹಾಕಿದೀವಿ ಕಾರ್ನ. ಹೋಗ್ತೀವಿ ಗೈಸ್. ಶೇಖರ್ ನೋಡಿ, ಅವತ್ತಿಂದ ನೀವು ಒಂದ್ ಕಮೆಂಟ್ ಹಾಕಿದ್ರಲ್ಲ, ಒಂದ್ 10-15 ಟಿ ಶರ್ಟ್ ತಗೊಂಡವನೆ ಫುಲ್ ಬ್ರಾಂಡೆಡ್, ಕ್ಯೂಟ್ ಆಗಿ ಕಾಣ್ತಾನೆ. ಯಾವ ಬ್ರಾಂಡೆಡ್ ಇಲ್ಲ, ಲೋಕಲ್. ಅಲ್ಲಿ ನೋಡಿ ಹುಲಿ ಗರ್ಜಿಸ್ತಾ ಇದೆ. ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ನೋಡಿ ಯಶವಂತ್ ಬಂದ, ನೆಕ್ಸ್ಟ್ ಪ್ಲೇಯರ್. ಮಕ ವೇಟ್ ಮಾಡಿದ್ಯಾ ಈಗ ಬಂದ್ಬಿಟ್ಟು. ಗೈಸ್ ನಾವು ಸ್ವಾತಿ ರೆಸ್ಟೋರೆಂಟ್ಗೆ ಬಂದ್ವಿ. ಬನ್ನಿ ಇವಾಗ ಒಳಗೋಗ್ಬಿಟ್ಟು ಊಟ ಆರ್ಡರ್ ಮಾಡ್ಬಿಟ್ಟು ಬೈಲಿ ಸಿಗೋಣ. ಶೇಖರ್ ನಿಂತ್ಕೊಳ್ಳೋ. ಇಬ್ರು ಹೋಗ್ರ. ಇಬ್ರು ಹೋಗ ನಿಂತ್ಕೊಳ್ಳೋ ಶೇಖರ್. ಸ್ವಾತಿ ರೆಸ್ಟೋರೆಂಟ್ ನೋಡಿ, ಫುಲ್ಲು ಪ್ರೊಫೆಷನಲ್ ಆಗಿದೆ, ಪೀಸ್ ಆಗಿದೆ. ಮೇಲ್ಗಡೆ ಹೋಗುವ. ನಂದಿನಿ, ಸ್ವಾತಿ, ನಂದನ ಪ್ಯಾಲೇಸ್ ಒಂದೇ ತರ, ಸೇಮ್ ಬಟ್ ಡಿಫ್ರೆಂಟ್ ಅಂತಾರಲ್ಲ. ಎಲ್ಲ ಇವರು ಯಶವಂತ್ ನೋಡ್ದ ನನ್ನ ಪೇಪರ್ ಅಲ್ಲೆಲ್ಲ ಬಂದೆ. ನೋಡ್ದೆ ಕಣಪ್ಪ. ನಿಮ್ಗೆ ಎಷ್ಟು ಪ್ರೌಡ್ ಅಲ್ವಾ? ನಾಚಿಕೆ ಆಗುತ್ತೆ. ಫ್ರೆಂಡ್ ಇಷ್ಟೆಲ್ಲ ಅದೇ ಬಟ್ಟೆ ಹಾಕೊಂಬಂದ ಇವತ್ತು. ಸೇಮ್ ಇದೇ ಬಟ್ಟೆ ಐತೆ. ಅದೇ ಬಟ್ಟೆ ನ್ಯೂಸ್ ಅಲ್ಲಿ ಬಂದ್ರು ಅದೇ ಬಟ್ಟೆ, ಪೇಪರ್ ಅಲ್ಲಿ ಬಂದ್ರು ಎಲ್ಲಾದ್ರೂ ಇದೇ ಬಟ್ಟೆ. ಅದಕ್ಕೆ ನಾಚಿಕೆ ಆಗೋದು. ನಾವು ಸ್ವಾತಿ ರೆಸ್ಟೋರೆಂಟ್ಗೆ ಬಂದ್ಬಿಟ್ಟು ಇವಾಗ ಆರ್ಡರ್ ಮಾಡ್ತಾ ಇದೀವಿ. ನಾವು ವಾಶ್ರೂಮ್ ಹೋಗಿ ಬರೋಷ್ಟಲ್ಲ ಯಶವಂತ್ ಆಲ್ರೆಡಿ ಅರ್ಧ ಆರ್ಡರ್ ಮಾಡ್ತಾವ. ಇವತ್ತು ಸ್ಪೆಷಲ್ ಏನಿದೆ? ಟುಡೇ ಸ್ಪೆಷಲ್ ಚಿಕನ್ ಇದೆ, ಸೆಮಿ ಫ್ರೈ ಬರುತ್ತೆ, ಅಮರಾವತಿ ಸೆಮಿ ಫ್ರೈ. ಅದೊಂದು ಕೊಡಿ. ಏನೇನ್ ಹೇಳ್ದ? 2 ಚಿಕನ್ ಹೇಳಿದೆ ಅಷ್ಟೇ. ಗೀ ರೋಸ್ಟ್ ಒಂದು, ಯಾವ್ದು ಸ್ಪೆಷಲ್ ಇದೆ ಅಂತ ಅದೊಂದು ಕೊಡ್ತಾರ.
ಹಾಂ ಕೊಡಿ. ಆಯ್ತಣ್ಣ. 3 ಚಿಕನ್ ಐಟಮ್ ಮಾಡಿದ. ಹೌದು 2 ರೆಡಿ ಅಣ್ಣ ಆಯ್ತು. ಇದು ಕೇಳ್ಬಿಟ್ಟು ಹೇಳ್ತೀನ ನಮ್ಮ ಅವನ ಅಂತಾರೆ. ನಾವೊಂದು ಮಟನ್ ಬಿರಿಯಾನಿ ಹೇಳಿದ್ವಿ, ಒಂದು ಮಟನ್ ರೈಸ್ ಹೇಳಿದ್ವಿ, ಅದಾದ್ಮೇಲೆ ಮಟನ್ ಫ್ರೈ ಒಂದು ಹೇಳಿದೀವಿ. ಯಶವಂತ್ 2 ಚಿಕನ್ ಐಟಮ್ ಹೇಳಿದಾರೆ. ನೋಡ ಬೇರೆ ಎತ್ಕೊಂಡು ತಿನ್ನಿ. ಇಬ್ರಲ್ಲಿ ಫಸ್ಟ್ ಯಾರು 5 ಮೆಣಸಿಕಾಯಿ ತಿಂದು ಮುಗಿಸ್ತಾರೆ ಅಂತ. 5 ಅಲ್ಲ 10 ತಿಂದ್ರು ಏನಿಲ್ಲ. ಮೂರ್ತಿ 2 ತಿಂದಿದ್ದೀನಿ. ಅದು ಕೊಡ ಅವನ್ಗೆ. ತಿಂತ್ಯಾ? ನಾನು ಯಾಕೋ ತಿನ್ಲಿ? ಅದೇನು 10 ತಿಂದ್ರೆ ಏನಾಗಲ್ವಲ್ಲ ನಿಂಗೆ? ಏನಾಗಲ್ಲ. ಮತ್ ತಿನ್ನು. ತಿನ್ನು. ನಾನು ಹೇಳಿಲ್ಲ, ನೀನ್ ಹೇಳಿದ್ ತಿನ್ನು. ತಿಂತಾಗ ಉಪ್ಪು ಆಯ್ತು. ಮೆಣಸಿಕಾಯಿ ಸಾವಸಕ್ಕೆಲ್ಲ ಹೋಗ. ಲವ್ ನೆನ್ನೆ ನಾನು ಕೊಬ್ರು ಹಲ್ವಾ ಚಾಲೆಂಜ್ ಅನ್ಬಿಟ್ಟು ಮಾಡ್ದ ಕಣ ಹುಲಿ. ಇವತ್ತು ಹಾಕ್ತೀನಿ ನೋಡ್ ವಿಡಿಯೋನ. ಅವ್ನ 5 ತಿಂದ ಕಣ, ನಾನು ಒಂದೇ ತಿನ್ನಕ್ಕಾಗ್ಲಿಲ್ಲ, ಅಷ್ಟು ಸಿಹಿ ಇತ್ತು. ಹಾ ಏನಾಯ್ತು ಶೇಖರ್? ಖಾರ ಎಲ್ಲಿ ಬಂತು ಖಾರ? ತಿನ್ನು. ಅದೇ ತಿನ್ಲಿ, ನಾನೇ ತಿನ್ಲಿ. ಒಂದು 10 ತಿನ್ಸ್ಬೇಕಿತ್ತು. ಗೈಸ್ ಇದು ಮಟನ್ ಫ್ರೈ, ಮತ್ತೆ ಇದು ಅಮರಾವತಿ ಸ್ಪೆಷಲ್ ಚಿಕನ್ನು, ಮತ್ತೆ ಬಿರಿಯಾನಿ ಎಲ್ಲ ಬಂದೈತೆ. ಇನ್ನೊಂದು ಚಿಕನ್ ಐಟಮ್ ಬರಬೇಕು. ಫಸ್ಟ್ ತಿನ್ನಕ್ ಸ್ಟಾರ್ಟ್ ಮಾಡೋಣ ಬಂದಿರೋ ಐಟಮ್. ಹಾ ಬಿರಿಯಾನಿ ಹಾಕೋಣ ಬನ್ನಿ. ಸ್ವಾತಿಲಿ ಯಾವ್ದು ರೈಸ್ ಯಾವ್ದು ನೋಡು ಫಸ್ಟ್. ರೈಸ್ ಯಾವ್ದು? ಬಿರಿಯಾನಿ. ಅದು ಬಿರಿಯಾನಿ. ಸ್ವಾತಿಲಿ ಫೇಮಸ್ ಏನಂದ್ರೆ ಬಿರಿಯಾನಿ. ಸೊ ನಾವು ಮಟನ್ ಬಿರಿಯಾನಿ ಹೇಳಿದೀವಿ. ಮಟನ್ ಬಿರಿಯಾನಿ ಫೇಮಸ್ಸು. ಅವ್ರಿಗೆ ಚಿಕನ್ ಹಾಕ್ಬಿಟ್ಟವ್ರು. ಬಿರಿಯಾನಿ ರೈಸ್ ಅಲ್ಲಿ ಯಶವಂತ್ಗೆ ಅದೃಷ್ಟದಲ್ಲಿ ಚಿಕನ್ ಪೀಸ್ ಇಟ್ಬಿಟ್ಟೈತೆ. ಅಣ್ಣ ನಿಮ್ ಫ್ಯಾಮಿಲಿ ಅವ್ರು ಇವ್ರು ಏನಾರು ಅವ್ರಿಗೆ ಹೆಂಗೆ ಚಿಕನ್ ಪೀಸ್ ಹಾಕೊಟ್ಟಿದಿರಲ್ಲ ರೈಸ್ ಅಲ್ಲಿ? ತಗೊಳ್ಳಿ ಸಾಕು ನಂಗೆ. ಅದೃಷ್ಟವಂತ ಯಶವಂತ್. ಹಳ್ಳಿ ಮೂಲೆ ಇಟ್ಬಿಟ್ಟು ಯಶವಂತ್ ಅದೇನೋ ನೀನ್ ತಿನ್ನಲ್ಲ ಅದೇನೇನೋ ಹೇಳಿದ್ದಲ್ಲ. ನೀವ್ ಯಾರು ಬದಲ್ವಲ್ಲ. ನಾಳೆ ಏನ್ ಫಿಕ್ಸು. ಗೈಸ್ ಬನ್ನಿ ಸ್ವಾತಿ ಹೋಟೆಲ್ನ ಮಟನ್ ಬಿರಿಯಾನಿ ತಿನ್ನೋಣ. ನಂದಿನಿನ ನಂದನ ಪ್ಯಾಲೇಸು, ಮೇಘನಾಸ್, ಸ್ವಾತಿ. ಮೇಘನಾಸ್ ಬೇರೆ. ನಂದನ, ಸ್ವಾತಿ, ನಂದಿನಿ, ಮೂರಲ್ಲೂ ಆಲ್ಮೋಸ್ಟ್ ಸೇಮ್ ಇರುತ್ತೆ ಫುಡ್. ನಾನು ನಂದನ ನಂದಿನಿ ತಿಂದಿಲ್ಲ, ಅಲ್ಲೊಂದ್ಸಲ ತಿಂತೀನಿ. ಮೇಘನಾಸ್ ಅಲ್ಲಿ ತಿಂದಿದ್ದೀನಿ. ಮೇಘನಾಸ್ಗೂ ಈ ಬಿರಿಯಾನಿಗೂ ಡಿಫ್ರೆನ್ಸ್ ಐತೆ. ನನ್ಗೆ ಮೇಘನಾಸ್ಗಿಂತ ಸ್ವಾತಿ ಬಿರಿಯಾನಿ ಇಷ್ಟ ಐತೆ. ಹೌದು, ಬಟ್ ಅದಕ್ಕೆ ಜಾಸ್ತಿ ಐಪ ಇತ್ತಾನೆ. ಅದು ಚೆನ್ನಾಗೈತೆ, ಇದು ಚೆನ್ನಾಗೈತೆ. ನಂಗೆ ಅದಕ್ಕಿಂತ ಇದು ಇಷ್ಟ ಆಯ್ತು. ನಮ್ಮ ಬೇಗ ತಿಂದಿಲ್ಲ. ಮೇಘನ ತಿನ್ಬೇಡ ಬಿರಿಯಾನಿ ಕಮ್ಮಿ. ನೀನು ಹಂಗೆ ಅಂದಿದ್ದು, ನಾನು ಮೇಘನೂ ತಿಂದಿಲ್ಲ ಅಂದೆ. ತಿನ್ನಕ್ಕಾಗುತ್ತಾ? ಯಾವಾಗುತ್ತೋ ಮಟನ್ ಹಾಕೊಳ್ಳೋ ಶೇಖರ್, ಮಟನ್ ಫ್ರೈ. ಇನ್ನೊಂದೇನು ಚಿಕನ್ ಹೇಳಿದ್ದು? ಮಲೈ ಟಿಕ್ಕಾ. ಮಲೈ ಟಿಕ್ಕಾ ಆಗ್ಬಿಡು, ಮಸಾಲೆ ಇರಲ್ಲ, ತಿನ್ಬೋದು. ಟೇಸ್ಟಿಯಾಗಿ ಐತೆ. ಕೋಬ್ರಾ 4 ಗಂಟೆ ಆಗುತ್ತೆ ಮೇಲಾಗುತ್ತೆ ಅಂದ. ಬಿಸಿ ಆಗ್ಬಿಡೋಣಲ್ಲ. ಸ್ಯಾಟಿಸ್ಫೈ ಆಗಿರುವ ಇವತ್ತಿನ ನಡುವೆ ಬಿಸಿ ಆಗ್ಬಿಡೋಣ. ಯಾಕೆ ಇದು ತಿಂದಿದ್ರೆ ಸ್ಯಾಟಿಸ್ಫೈ ಆಗಿರುವ ಟೇಸ್ಟ್ ಅಲ್ಲಿ. ಅವನು ಸ್ಯಾಟಿಸ್ಫೈ ಮಾಡಿದ ಜೀವನದಲ್ಲಿ 2 ಬಿರಿಯಾನಿ ಆರಾಮಾಗಿ ತಿನ್ಬಿಡ್ತಾನೆ ಇದು. ಒಂದು ಇಬ್ರಿಬ್ರು ತಿನ್ಬೋದು, ಅಷ್ಟಾಯ್ತು ಬಿರಿಯಾನಿಲಿ. ಆರ್ಡರ್ ಮಾಡಿರೋ ಪ್ರತಿಯೊಂದು ಚೆನ್ನಾಗೈತೆ. ಇನ್ನೊಂದು ಮಲೈ ಟಿಕ್ಕಾ ಒಂದು ಬರಬೇಕು, ಅದನ್ನ ತಿನ್ನೋಣ. ಗೈಸ್ ನಾವ್ ಎಲ್ಲಾನು ತಿಂದಿ ಮುಗಿಸಿದ್ವಿ, ಊಟನೇ ಮುಗಿದೋಯ್ತು. ಕಬಾಬ್ ಒಂದು ಬಂದಿಲ್ಲ. ನಮ್ದು ಇನ್ನೂ ಮುಗ್ದಿಲ್ಲ. ಇವಾಗ ಹಾಕೊಂಡೆ ಯಶವಂತ್ ಒಂಚೂರು ರೈಸ್. ಕಲ್ಮಿ ಕಬಾಬ್ಗೆ ವೆಯ್ಟ್ ಮಾಡ್ತಾ ಇದೀವಿ ಕುತ್ಕೊಂಡು. ಗೈಸ್ ನಮ್ಮ ಕಲ್ಮಿ ಕಬಾಬ್ ಬಂತು. ಸರ್ ಒಂದ್ ಹಾಕಿ. ನಮ್ಮ ಮನೆ ಹಾಳು ಮಾಡ್ಬಿಡ್ಬೇಕು. ಕಲ್ಮಿ ಕಬಾಬು ಲಾಸ್ಟ್ ಅಲ್ಲಿ ಬಂದಿದೆ, ಟೇಸ್ಟ್ ಮಾಡೋಣ. ಗೈಸ್ ಬರ್ತಡೇ ಸೆಲೆಬ್ರೇಷನ್ ನಡೀತಾ ಇದೆ. ನಾವಿಲ್ಲಿ ಕಲ್ಮಿ ಕಬಾಬ್ ತಿಂತಾ ಇದೀವಿ ನೋಡಿ. ಎಲ್ರು ಬರ್ಡೇ ವಿಶ್ ಮಾಡಿ ಆಂಟಿಗೆ. ಹ್ಯಾಪಿ ಬರ್ಡೇ ಆಂಟಿ. ಬರ್ಡೇ ಕಿಟ್ಟಿ ಪಾರ್ಟಿ, ಕಿಟ್ಟಿ ಪಾರ್ಟಿ. ಶೇಖರ್ ಬಗ್ ನೋಡ್ಕೊಂಡೆ. ಕಲ್ಮಿ ಕಬಾಬ್ ಚೆನ್ನಾಗೈತೆ. ತಿಂದಿದ್ದು ಎಲ್ಲ ಐಟಮು ಇಷ್ಟ ಆಯ್ತು ಕಣ. ಪ್ಯಾಜ್ ಚೆನ್ನಾಗಿದೆ. ಅದೇ ಜಾಸ್ತಿ ಇಷ್ಟ ತಿಂದ್ರು ಜಾಸ್ತಿ ಅನ್ಸ್ಬಿಡ್ತು. ರೈಸ್ ಜಾಸ್ತಿ ಇತ್ತು. ರೈಸ್ ನಮ್ಮ ಸ್ವಾತಿ ರೆಸ್ಟೋರೆಂಟ್ ನ ಬಿಲ್ ನೋಡಿ, 2040 ರೂಪಾಯಿ. 1,500 ಆಗುತ್ತೆ ಅನ್ಕೊಂಡಿದ್ದೆ, 2,000 ಆಗ್ಬಿಡೈತೆ.
ಅಮರಾವತಿ ಸ್ಪೆಷಲ್ ಚಿಕನ್ 365, ಎಲ್ಲ 300 ರೂಪಾಯಿ. ಮಟನ್ ಫ್ರೈ 400. ಟೇಸ್ಟ್ ಚೆನ್ನಾಗಿತ್ತು, ಬಿಲ್ ಸ್ವಲ್ಪ ಜಾಸ್ತಿ ಆಗೋಯ್ತು ರೈಸ್. ಬಿಲ್ ಅಲ್ಲಿ ಕೊಡಿ ಸರ್, ಅವ್ನು ಕೊಡ್ತಾನೆ. ರೈಸ್ ಬಿಲ್ಲು ಪೇ ಮಾಡಿದ್ವಿ 4040 ರೂಪಾಯಿ ಆಯ್ತು. ಯಶವಂತ್ ರಿವ್ಯೂ ಕೊಡ್ದವನೆ. ಅವನು ನಮ್ ಗ್ರೂಪ್ ಅಲ್ಲಿ ಜಾಸ್ತಿ ಓದಿರೋ, ನಾವು MBA ಮಾಡಿದ್ದಾನೆ. ಅದಕ್ಕೆ ಇವನು MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು, ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ. ಸ್ವಾತಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ವಾಪಸ್ ಬಂದ್ವಿ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಗೈಸ್, ಕ್ವಾಂಟಿಟಿನೂ ಹೊಟ್ಟೆ ಕೂಡ ತುಂಬಿತು. ಪ್ರೈಸ್ ಒಂಚೂರು ಜಾಸ್ತಿ ಆಯ್ತು ಅಂತ ಅನ್ಸ್ತು ನನಗೆ, ಬಟ್ ಪರವಾಗಿಲ್ಲ, ಕೊಡ್ಬೋದು. ಟೇಸ್ಟ್ ಚೆನ್ನಾಗಿತ್ತು, ಕ್ವಾಂಟಿಟಿನೂ ಇತ್ತಲ್ವಾ, ಅದಕ್ಕೆ 2000 ಆಯ್ತು. ನಾವ್ ಎಷ್ಟು ಐಟಮ್ ಆರ್ಡರ್ ಮಾಡಿದ್ವಿ? 4 ಐಟಮ್. ಮಟನ್ ಒಂದು, ಚಿಕನ್ ಒಂದು, ಮಟನ್ 1, ಚಿಕನ್ 2, 2 ಬಿರಿಯಾನಿ, 1 ಬಿರಿಯಾನಿ 1 ಬಿರಿಯಾನಿ ರೈಸ್. ಬಟ್ ಕ್ವಾಂಟಿಟಿ ಜಾಸ್ತಿ ಇತ್ತು ಗೈಸ್. ನಮ್ಮ ಕಿರಿಕ್ ಪವನ್ ಬಂದ ನೋಡಿ. ಹಾಯ್ ಮಾಡೋ ಪವನ್. ಹಾಯ್. ಶೇಖರ್ ಮತ್ತೆ ಪವನ್ ನೋಡಿ ಹೆಂಗ್ ಕೂತವ್ರೆ. ವ್ಯಾಗ್ನರ್ ಇದ್ರಲ್ಲಿ ಕೂತ್ಕೋತಾರ. ವ್ಯಾಗ್ನರ್ ಅಂತಾನೋ. ಬಾಯ್ ನೋಡು. ಕ್ಯಾಮ್ರಾ ಒರ್ಸ್ಕೊಳ, ನೀರ್ ಹಾಕಿದೀನಿ. ಪವನ್ ನೋಡಿ ಗೈಸ್, ಏನ್ ಮುದ್ದಾಗವನೆ. ತಿರ್ಗೋ ಪವನ್. ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತೀರಾ ಪವನ್ ನೀವು? ಬಿಗ್ ಬಾಸ್ ಅಲ್ಲಿ ಗೈಸ್ ನಾವಿವತ್ತು ಮತ್ತೊಮ್ಮೆ ತಿರ್ಗಾ ಗೋಪಾಲನ್ ಮಾಲ್ಗೆ ಬಂದಿದೀವಿ. ಅವತ್ತು ಕೋಬ್ರಾ ಪವನ್ ಹಚ್ಚಿದ್ವಲ್ಲ ಗುಳಿ, ಈಗ ಪವನ್ ಕೂಡ ಹಚ್ತಾ ಇದೀವಿ ಇದೇ ಗುಳಿ ಮೇಲೆ. ಇಬ್ರು ಡಬಲ್ಸ್ ಹೋಗೋದಾ? ಶೇಖರ್ ನೀನು ಹತ್ತೋ, ಡಬಲ್ಸ್ ಮಾಡ್ಬೋದು. ಶೇಖರ್ ಏನಿಲ್ಲ, ಗೂಳಿನೇ ಹತ್ಬಿಡ್ತದೆ ಶೇಖರ್ ಹತ್ತು. ಹಾ, ಅಷ್ಟು ಮೆತ್ತ ತಿರ್ಸಿ. ಯಾಕೆ ಏನಾಯ್ತು? ಏರ್ ಹೊಂಡೋಯ್ತು, ನೀನ್ ಪಂಚರ್ ಮಾಡ್ಬಿಟ್ಟಲ್ಲ. ಬಾರೋ, ಇಲ್ಲ ರೆಡಿ ಆಯ್ತು, ಬಾರೋ. ಏರ್ ಬಿಟ್ಟ ಬಾರೋ. ಪವನ್ ಪಾಪ ಬಿಗಿಯಾಗಿ ಹಿಡ್ಕೊಳೋ. ಪವನ್ ಒಂದ್ ಇದ್ ಹೇಳ್ತೀನಿ ಕೇಳು. ಈ ಕೊಂಬಿಡ್ಕೊ, ಮನಿಕೊಂಡು ಮನಿಕೊಂಡ್ ಕೊಂಬಿಡ್ಕೊ, ಹಿಡ್ಕೋ. ಹಾ, ಈಗ ಆಡು. ಹಿಡ್ಕೊ, ಕೊಂಬಿಡ್ಕೊ ಬಿಗಿಯಾಗೆ. ದಾರ ಬಿಡು, ಕೊಂಬಿಡ್ಕೊ ಬ್ರೋ. ರೊಟೇಟ್ ಅಲ್ಲಾಡ್ಸ್ಬಿಡಿ. ಹಾ, ಬಿಳ್ಸಿ 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 ಬಿಳ್ಸಿ. ಶೇಖರ್ ಇನ್ನೊಂದ್ ರೌಂಡ್. ಬರೀ 1 ರೌಂಡ್ ಆಡಕ್ ಹೋದ, ಕಾಸು ಕೊಡ್ಬೇಕಾರು. ಇನ್ನೆರಡು ರೌಂಡ್ ಆಯ್ತು. ಇನ್ನೊಂದ್ ರೌಂಡ್ ನೀನ್ ಹೋಗೋ. ಬೀಳಲ್ಲ ಕಣತ್ತ. ವಿಕಾಸ್ ಇನ್ನೊಂದ್ ರೌಂಡ್ ನೀನ್ ಹೋಗು. ನೀನ್ ಹೋಗು. ಮಾಕಾಡ್ದೆ ಮೀಕಾ ಪವನ್. ಮಚ್ಚ ಕುತ್ಕೋ, ಮಲ್ಕೋಬೇಡ ಈ ಸಲ ಬ್ರೋ. ಬರೀ ರೊಟೇಟ್ ಮಾಡಿ ಹೇಳ್ತೀನಿ. ಸಿಂಪಲ್ ಆಗಿ ರೊಟೇಟ್ ಮಾಡಿ, ಸ್ಲೋ ಆಗಿ ರೊಟೇಟ್ ಮಾಡಿ ಅಳ್ಳಾಡಿಸ್ತಾರಿ ಅವಾಗ. ನಿಧಾನ ನಿಧಾನ ನಿಧಾನ, ಒಂದ್ ಸ್ವಲ್ಪ ಆಡಿಸಿ ಹಂಗೆ ನಿಧಾನ ಕಾಡ್ಸಿ. ಉಲ್ಟಾ ತಿರ್ಸಿ ಅಳ್ಳಾಡ್ಸಿ ಅಳ್ಳಾಡ್ಸಿ. ಬಿಳ್ಸಿ 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 ಅಳ್ಳಾಡ್ಸಿ ಕಣ್ಣೆಲ್ಲ ಬಿಳ್ಸಿ ಬಿಳ್ಸಿ ಬ್ರೋ, ಬಿಳ್ಸಿ ಒಂದ. ಆ ಕಡೆ ಈ ಕಡೆ ಅಲ್ಲಾಡ್ಸಿ ಹಂಗೆ. ಆಫ್ ಆಯ್ತಲ್ಲ, ಅವನೇ ಜಂಪ್ ಹೊಡ್ಬಿಟ್ಟ. ಕಣ್ಣೇನು ಹಂಗಾಗೋಯ್ತ ಒಂದು. ಎಲ್ಲ ಬಿಡಿ, ಕಣ್ ತೋರ್ಸು. ಕಿರಿಕ್ ಪವನ್ ಕಣ್ ನೋಡಿ ಹೆಂಗಾಗೋಯ್ತು. ಶೇಖರ್ನ ಇಮ್ಯಾಜಿನ್ ಮಾಡ್ಕೊ. ಜಸ್ಟ್ ಮಿಸ್. ಸುಗ್ಗಂತ ಬಂದ ಸಾಕಾಗಿತ್ತು ನಿಂದು ರಿಯಾಕ್ಷನ್ ಮಾಡಿ ಟರ್ಫ್ ಮಾಡಿದ್ದು. ನಿನ್ನ ಜಾಸ್ತಿ ತಿರ್ಗ್ಸಾಕ್ಬಿಟ್ರು ಮಚ್ಚ, ಅಳ್ಳಾಡ್ಸಿದ್ಕಿಂತ. ಬತ್ತಾಯ್ತೆ
ಗೈಸ್ ಎಲ್ರು ಪವನ್ಗೆ ಒಳ್ಳೆ ಗೇಮ್ ಆಡ್ಸ್ಬಿಟ್ಟು ಬಂದು ಕಾಫಿ ಕುಡಿತಾ ಇದ್ದೀವಿ. ನೆಕ್ಸ್ಟ್ ಬೌಲಿಂಗ್ ಆಡಕ್ ಹೋಗ್ತೀವಿ. ಹೆಂಗಿತ್ತು ಪವನ್ ಎಕ್ಸ್ಪೀರಿಯನ್ಸು? ತುಂಬಾ ಸಕ್ಕತ್ತಾಗಿತ್ತು. ಯಾವ್ದು Light ತಗೊಳ್ಳೋ. ಬೇಡ, ಕೇಳಿಸದ್ ಬಿಡ. ರೋಲರ್ ಕೋಸ್ಟರ್ ಹೋಗೋದೇ ಬೇಡ, ಇಲ್ಲೇ ಸಕ್ಕತ್ತಾಗಿತ್ತು. ಜಾಸ್ತಿ ಮಾತಾಡ್ತೀನಿ ಅದಕ್ಕೆ ಯಾರಿಗಾದ್ರೂ ಹೇಳು. ಹೊಟ್ಟೆಲಿರೋದು ಆಚೆ ಬರ್ತಾ ಇಲ್ಲ, ವಾಮಿಟ್ ಆಯ್ತಾ ಇಲ್ಲ, ಡೈಜೆಸ್ಟ್ ಆಯ್ತಿಲ್ಲ ಅಂದ್ರೆ ಒಂದ್ 2 ರೌಂಡ್ ಆಡಿ ನೀಟಾಗಿ ಆಗ್ಬಿಡುತ್ತೆ. ಅದು ಅವನ್ಗೆ ಹೇಳಿ ಇನ್ಸ್ಟ್ರಕ್ಷನ್ ಅವನಿಗೆ ಮಾಡಕ್ಕೆ, ಒಂದೇ ಕಡೆ ತಿರುಗಿ ಸಾಳ್ ಮಾಡ್ದ ನನ್ನ. ಗೈಸ್ ಶೇಖರ್ಗೆ ಅರ್ಜೆಂಟ್ ಕೆಲಸ ಬಂದ್ಬಿಡ್ತು, ಅದಕ್ಕೆ ಅವ್ನ್ ಸಣ್ಣ ಹೊರಟೋದ. ಕಾರ್ ಕೊಟ್ಬಿಟ್ಟು ಕಳ್ಸಿದ್ವಿ. ನಾವು ಬಸ್ಸಲ್ಲಿ ಹೋಗ್ತೀವಿ. ನಮ್ಮ ಇವತ್ತು 2 ಪವನ್ ಬರ್ತಾರಪ್ಪ ಲಾಗಲ್ಲಿ. ಕಿರಿಕ್ ಪವನ್, ಟಾಕಿಟಿವ್ ಪವನ್. ಮಾತಾಡೋ ಪವನ್. ಕೇಳಿಸ್ತಿಲ್ವಾ? ಮಾಡಿಲ್ವಾ? ಮಾಡಿರ್ತಾನ, ಹೇಳ ಯಾವ್ದು ಅಂತ. ಯಾವ್ದು ಮಾಡಿಲ್ಲ, ಹೇಳ. ನೀವೇ ನನ್ನ ಸುಮ್ನೆ ಯಾವ್ದಾರ ಒಂದ್ ಹುಡುಕಿ ಹೋಗಷ್ಟಲ್ಲಿ ಮಾಡ್ತಾನ. ನಿನ್ಗೆ ಹೊಡಿದೀನಿ. ಯಾವಾಗ ಆಗಿರೋದು ಹೇಳು ಮನುಷ್ಯ ಕಿರಿಕು? ನೀನ್ ಆಟೋಲ್ ಬಂದಲ್ಲ, ನಾವು ಸ್ವಾತಿ ಹತ್ರ ಇದ್ವಿ ಅಲ್ವಾ, ನಾವ್ ಮುಂದಕ್ಕೆ ಹೋಗಿರೋಣ ಅಂತ ಅಂದ. ಅಂಗಡಿಗೆ ಹೋಗಿರೋಣ ಅಂತ ಮಾತಾಡ್ಕೊಂಡ್ವಿ. ಸುಮ್ನಿರಪ್ಪ ಅವನು. ಸುಮ್ನಿರ ಆಟೋದ ಜೊತೆ ಕಿರಿಕ್ ಮಾಡ್ತಾನೆ. ಆಟೋದವ್ರ ಜೊತೆ ಮುಂದಕ್ಕೆ ಹೋಗಿ ಅಂತ ಕಿರಿಕ್ ಮಾಡ್ತೀಯ ಅನ್ಬಿಟ್ಟು ಹೇಳಿಲ್ಲ. ನಿಜ, ಅದಕ್ಕೆ ಹೋಗ್ಲಿಲ್ಲ ನಾವು. ನಿಜವಾಗ್ಲೂ ಮಾತಾಡ್ಕೊಂಡು ಹೋದ್ನಪ್ಪ. ಆಯ್ತಣ್ಣ. ಗೈಸ್ ನಾವು ಬಸ್ ಸ್ಟಾಪ್ ಬಂದು ಅರ್ಧ ಗಂಟೆ ಆಯ್ತು, ಬಸ್ಸೇ ಸಿಕ್ತಿಲ್ಲ. ಅರ್ಧ ಗಂಟೆ ಅಲ್ಲಿ ಇದ್ವಿ ಪವನ್. ಏನೋ ಬಸ್ಸೇ ಇಲ್ವಲ್ಲ, ಬರೀ ನಾನ್ ಸ್ಟಾಪ್ ಗಳೇ ಜಾಸ್ತಿ ಐತೆ. ಬಸ್ಸು ಸ್ಟಾಪ್ ಇರೋ ಬಸ್ಗಳೇ ಇಲ್ಲ ರಾಮನಗರ. ಬರೀ ನಾನ್ ಸ್ಟಾಪ್ ಬಸ್ಗಳೈತೆ, ಇದು ಸ್ಟಾಪ್ ಇರೋ ಬಸ್ಸೇ ಇಲ್ಲ. ಬಸ್ಗಳು ಹಾಕಿ ನೈಟ್ ಟೈಮ್ ರಾಮನಗರಕ್ಕೆ ಹೋಗಕ್ಕೆ ಸ್ಟಾಪ್ ಇರೋವ್ನ. ಬರೀ ನಾನ್ ಸ್ಟಾಪ್ ಮೈಸೂರ್ಗೆ ಹೋಗೋ ಗಾಡಿನ ಬರ್ತಾವ. ಅರ್ಧ ಗಂಟೆ ಆಯ್ತು ನಿಂತ್ಕೊಂಡು ನಾವು. ಕೆಲಸ ಮುಗಿಸ್ಕೊಂಡು ಹೋಗೋರು ಏನ್ ಮಾಡ್ಬೇಕು? ಅಪರೂಪಕ್ಕೆ ಬಸ್ಸಲ್ಲಿ ನೈಟ್ ಟೈಮ್ ಅಂದ್ರೆ ಹಿಂಗೆ ದಿನ ಓಡಾಡೋರ್ಗೆ ಪಾಪ, ಇಷ್ಟೊತ್ತು ಕೆಲಸ ಮುಗಿಯೋರ್ಗೆ ಬಸ್ ಸಿಗ್ರೆ. BMTC ಬಸ್ಸಲ್ಲಿ ಕೆಂಗೇರಿಗೆ ಹೋಗ್ತಾ ಇದೀವಿ. ಕೆಂಗೇರಿಯಿಂದ ಯಾವ್ದಾರು ಕ್ಯಾಬ್ ಮಾಡ್ಕೊ ಹೋಗೋಣ ಅಂತ. ಈ ತರ ಆಗ್ಬಾರ್ದು. ದಯವಿಟ್ಟು KSRTC ಬಸ್ ನಾನ್ ಸ್ಟಾಪ್ ಬಿಟ್ಬಿಟ್ಟು ನಾರ್ಮಲ್ ಜಾಸ್ತಿ ಬಸ್ಗಳು ಹಾಕಿ. ಗೈಸ್ ನಾವು ಇಲ್ಲಿ ಕ್ಯಾಬ್ ನ ಹುಡುಕ್ತಾ ಇದೀವಿ. ಕ್ಯಾಬ್ಗಳು ಕೂಡ ಇಲ್ಲ, ಇನ್ನು ಲೇಟ್ಗೆ. ಎಲ್ಲ ನಾನ್ ಸ್ಟಾಪ್ ಗಾಡಿಗಳೈತೆ ಮೈಸೂರ್ಗೆ. ರಾಮನಗರ ಬಸ್ಸೇ ಇಲ್ಲ. ರಾಮನಗರ ಚಂಪಣ್ಣಗೆ 8 ಗಂಟೆಯಿಂದ ನಾವು ಬಸ್ಗೆ ಕಾಯ್ತಾ ಇದೀವಿ. ಟೈಮ್ ಎಷ್ಟು ಗೊತ್ತಾ ಈಗ? 8:45 ಅಂದ್ರೂ ನಮ್ಗೆ ಇನ್ನು ಬಸ್ ಸಿಕ್ಕಿಲ್ಲ. ಬರೀ ನಾನ್ ಸ್ಟಾಪ್ ಹಾಕೊಂಡು ಸಾಯ್ತವ್ರ. ಏನು 5 ಬಸ್ ಬಿಟ್ಟಿದೀವಿ, AC ಬಸ್ಸು. ರಾಮನಗರ ರಾಪ್ ಕೇಳ್ಕೊಂಡೆ ಹೋಗ್ಬೇಕಾಗಿ ಅನ್ಸುತ್ತೆ. ಅಪ್ಪ ಹೊಟ್ಟೈತೀನಿ, ನಿಮ್ ಬಿಟ್ಟು ಹೋಗ್ಬೇಕಲ್ಲ. ಪಾಪ ಗಣಿ ಬೇರೆ ಬಂದವನ, ಅವನು ಬಿಟ್ಟು ಚಾಲೆಂಜ್ ಮಾಡೋ ಫ್ರೆಂಡ್ಸ್ ಕರ್ಕೊಂಡು ಹೋಗೋದು ಅಂತ. ಆ ಸಿಗ್ನಲ್ ಹೋಗೋಣ ಬನ್ನಿ. ಫ್ರೆಂಡ್ಸ್ ನಿಂತಿರೋ ಕಾರ್ ಸಿಗ್ನಲ್ ಹೋದ್ರೆ ಪಕ್ಕ ಬರುತ್ತೆ. ಹೇಳು, ನಮ್ಮ ಫ್ರೆಂಡ್ಸ್ 3 ಜನ ಅವ್ರು. ಸಿಗ್ನಲ್ ಹೋಗೋಣ ಬನ್ನಿ, ಟ್ರೈ ಮಾಡೋಣ. ಕೊನೆಗೂ ಈ AC ಬಸ್ ಬಂತು. ಚನ್ನಪಟ್ಟಣಕ್ಕೆ ರಾಮನಗರಕ್ಕೆ ಬಿಟ್ಟಿರೋ AC ಬಸ್ ಅಲ್ಲಿ ಹಚ್ಕೊಂಡ್ವಿ. ಬಟ್ ಸೀಟ್ ಇಲ್ಲ, ನಿಂತ್ಕೊ ಹೋಗ್ಬೇಕಷ್ಟೇ. ಅಟ್ಲೀಸ್ಟ್ ಬಸ್ ಆದ್ರೂ ಗೊತ್ತಲ್ಲ. ಬೆಳಿಗ್ಗೆ ರಾಜಯೋಗದಲ್ಲಿ ಬರ್ಬೇಕು ಕಾರಣ, ಸಂಜೆ ಈ ಪರಿಸ್ಥಿತಿ ಬಂತು. ಶೇಖರ್ಗೆ ಎಮರ್ಜೆನ್ಸಿ ಇತ್ತಪ್ಪ. ಪವನ್ಗೆ ಫೋನ್ ಮಾಡ್ಬಿಟ್ಟು ನಾನು ಕುತ್ಕೋತೀನಿ ಅಂತ ಹಿಂದೆ ಕರ್ಸ್ಬಿಟ್ಟು, ನಾವ್ ಹೋಯ್ತೀವಿ ಅಂತ ಅಂದ್ಬಿಟ್ಟು ನೀನ್ ಕಳ್ಸ್ಬಿಡ್ತೀವಿ. ಪವನ್ ಫೋನ್ ಮಾಡ್ತೀವಿ, ಇರೇಣ ಹಿಂದೆ ಓದ್ತಾನೀಗ. ಹಲೋ, ನಾವು ನಾನು ಕುತ್ಕೋತೀನಿ, ಬರೋ ಮುಂದೆ ಬಾಬಾ ಇರ್ಬ ಬಾರೋ ಬರ್ತೀನಿ. ಹಾ ಬಂದು ಕೂತ್ಕೊಳ್ಳಿ. ಅವನ್ ನಿಲ್ಸ್ಬಿಟ್ಟು ಅವ ಅಣ್ಣನ್ ಕಳಿಸ್ಬಿಟ್ಟು, ಯಾಕೋ ಜಾಗ ಬಿಟ್ಕೊಟ್ಟು ಫೋನ್ ನೋಡ್ಕೊಂಡು ಕೂತಿದ್ದೆ. ಇಲ್ಲ ಒಬ್ರು ಅಣ್ಣ ನಿಂತಿದ್ರು, ಅವ ಅಣ್ಣನ್ನ ಕೂರ್ಸ್ಬಿಟ್ಟು ಪವನ್ನ ಹಿಂದಕ್ಕೆ ನಿಲ್ಸ್ಬಿಟ್ಟು ಬೇಜಾರಾಯ್ತಾ? ನನಗೆ ಅಂತ ಬಿಟ್ಕೊಟ್ಟೆ ಪವನ್. ಬೇಜಾರಾಯ್ತಾ? ಬೇಜಾರಾಯ್ತಾ? ಅದ್ ಸಾಕು, ನಿನ್ ಬೇಜಾರಾಗಿರ್ಲಿ ಅಂತಾನೆ ಮಾಡಿದ್ದು. ಬೇಜಾರಾಯ್ತಾನ ಪವನ್? ಪವನ್ ಈ ಬೈಕ್ ಬೆಸ್ಟ್ ಅಡಿ ಇರ್ಬೋದು. ನಾವು ಅವ ಅಣ್ಣಂಗೆ ಹೇಳ್ತೀವಿ, ತಿರ್ಗಾ ಮೂವಿ ನೋಡಿದ್ದೀನಿ. ನಾವು ತಪ್ಪು ಮಾಡಿದೀವಿ ಕಣ. ಒಂದ್ ನಿಮಿಷ ಇರೋ, ನಾನು ಮ್ಯಾಟ್ ಮೂವಿ ನೋಡಿದ್ದೀನಿ. ಕಿರ್ಚ್ಬೇಡ ಪವನ್. ಅವ ಅಣ್ಣಂಗೆ ಹೇಳ್ತೀವಿ, ಬಿಟ್ಕೊಟ್ಬಿಡಿ ಅಣ್ಣ ನಮ್ಮ ಹುಡುಗನ್ ಸೀಟ್ ಅಂತ. ಹೋಗ್ ವಾಪಸ್ ಕೊಟ್ಟು. ಕೈಗೆ ಎಷ್ಟು ಇಂಚ್ ಇರ್ಬೋದು? ಅರ್ಧ ಎಷ್ಟು ನೋಡು ಗ್ಯಾಪ್ ಅಲ್ಲಿ ಗೇಮ್ ಆಡ್ಕೋತಾವನೆ. ಇದರಿಂದ ಒಂದ್ ಪಾಠ ಏನ್ ಕಳಿಬೇಕು ಹೇಳು? ಏನಿಲ್ಲ, ನೀವು ಕರ್ದಾಕ್ ಬರ್ಬಾರ್ದು ಅಷ್ಟೇ. ಅಲ್ಲ, ತುಂಬಾ ಒಳ್ಳೆಯವನಾಗ್ಬಾರ್ದು. ತುಂಬಾ ಒಳ್ಳೆಯವನಾಗ್ಬಾರ್ದು ಅವ್ನ್ ಲೈಫಲ್ಲಿ. ಫೋನ್ ಮಾಡಿದ್ರೆ ಫೋನ್ ಮಾಡ್ಬಿಟ್ಟು ಅವನೇ ವಿಕಾಸ್ ಬಂದ್ ಕುತ್ಕೋತಿಯಾ, ನಾನು ಬಂದ್ ನಿಂತ್ಕೋತೀನಿ ಅಂದ. ಸೀಟು ಅನ್ಕೊಂಡು ಇವ್ನ ಆಡ್ದಂಗ್ ಆಡ್ತಾನಲ್ಲಿ. ಏನೋ ವಯಸ್ಸಾಗ್ಬಿಟ್ಟೈತ ನಿನ್ಗೆ? ಇಲ್ಲ ಐತೆ, ಹೋಗಪ್ಪ ಸೀಟು ನಿಂದು, ಹೋಗ್ ಕುತ್ಕೋ. ರಾಮನಗರ ಹೋಗ್ ಕುತ್ಕೊಳ. ಬೇಕಾ ಗಣಿ ಬಿಡ್ತಾನೆ, ಗಣಿ ಬಿಡ್ಕೊಡ ಅವನಿಗೆ ಸೀಟ್ನ.
ಪಾಪ ಪವನ್ ಸೀಟ್ ಸಿಕ್ಕಿಲ್ಲ, ನಾನು ಕೂತಿದ್ದೀನಿ. ಏನೋ ಹಿಂಗಾಡ್ತೀವಿ ಒಂದ್ ಸೀಟ್ಗೆ. ಅಣ್ಣ ಒಂದ್ ಟ್ಯಾಂಕ್ಸ್ ಹೇಳ್ಬಿಡಿ, ಅಷ್ಟೊತ್ತಿಂದ ಹೇಳ್ತಾರೆ ಸೀಟ್ ಕೊಟ್ಬಿಟ್ಟು ಅಂತ. ಖಾಲಿ ಆಯ್ತದಲ್ಲ ಕೂತ್ಕೊಳ್ಳಿ. ಹಾ ಅವಾಗ ಕೂತ್ಕೋ. ಪವನ್ ಸೀಟ್ ನ ಪ್ರ್ಯಾಂಕ್ ಮಾಡಿ ಅಣ್ಣನ್ಗೆ ಕೊಡ್ಸಿದ್ದ. ಹೆಂಗಿದ್ ಬ್ರೋ ಸೀಟ್? ಚೆನ್ನಾಗಿತ್ತ ಟ್ರಾವೆಲ್ ಎಲ್ಲ? ಗೈಸ್, ಶೇಖರ್ಗೋಸ್ಕರ ನಾವ್ ಎಷ್ಟು ಕಷ್ಟ ಬಿದ್ದು ಬಂದಿದೀವಿ. ನಾವ್ ಏನ್ ಮಾಡ್ದ ಗೊತ್ತಾ? ಪಾಪ ಕಣ ಪವನ್, ಯಾರಿಗೋ ಬೇರೆಯವ್ರಿಗೆ ಬಿಟ್ಟು ಕೊಟ್ಬಿಟ್ಟ ಸೀಟ್ ನ. ದೇವ್ರಂತೆ ಅವನು. ದೊಡ್ಡ ಮನ್ಸು ನಿಂದು. ಮನ್ಸು ಇಲ್ಲ, ನೆಮ್ಮದಿ ಕೂತಿದೆ ಕಣ. ಇವ್ರು ಕೂತ್ಕೊಂಡು ಅವ್ನ ಬ್ಯಾಗ್ ಎಲ್ಲ ನಿಮ್ ಬ್ಯಾಗ್ ಎಲ್ಲ ನಮ್ಗೆ ಲೈಫ್ ಅಲ್ಲಿ ಇವತ್ತು ರಿಗ್ರೆಟ್ ಆಗೋಯ್ತು. ಅಯ್ಯೋ 8 ಗಂಟೆಯಿಂದ 9 ಗಂಟೆವರೆಗೂ ಬಸ್ ಕಾಯ್ಕೊಂಡು ನಿಂತಿದ್ದೀವಿ. 1 hour ಮೇಲ್ ಕಾಯ್ದಿದೀವಿ ಬಸ್ಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.